3,000 ಜನ ಸಬ್ಸ್ಕ್ರೈಬರ್ ಬರೀ 3 ತಿಂಗಳಲ್ಲಿ. ಒಳ್ಳೆ ಲಾರ್ಜೆಸ್ಟ್ ಅಕ್ವೇರಿಯಂ ಇದು. ಇದೇ ನಮ್ಮ ಲಾಸ್ಟ್ ಸೆಲ್ಫಿ ವಿಡಿಯೋ. ಪಾಪ ಬೇಜಾರಾಗಿದೆ ನಮ್ಮ ಹುಡುಗಿ. ಬಾ ಏರ್ಪೋರ್ಟಿಗೆ ಬಂದ್ವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಆಗ್ತಿದೆ. ನಾಳೆ ಅಷ್ಟೊತ್ತಲ್ಲಿ ಏರ್ಪೋರ್ಟಲ್ಲಿ. ನೀವು ನೋಡ್ದಂಗೆ ಗೋಲ್ಡ್ ಬಿಸ್ಕೆಟ್ ಅವತ್ತು ಪರ್ಚೇಸ್ ಮಾಡಿದ್ನಲ್ಲ, ಅದ್ರಲ್ಲಿ ಮಾಡ್ಸಿರೋ ಚೈನು, ಅದನ್ನೇ ಗಿಫ್ಟ್ ನಮ್ಮ ವೈಫ್ಗೆ. ಅದು ತಗೊಂಡಲ್ಲ 2 ಗೋಲ್ಡ್ ಬಿಸ್ಕೆಟ್, ಅದ್ರಲ್ಲಿ ಕರ್ಗಿಸಿ ಈ ತರ ಪ್ಲಾನ್ ಮಾಡಿರೋದು. ಯಾಕೆ ಅಂತ ನಿಮಗೆ ಗೊತ್ತಿಲ್ಲದಿದ್ದವ್ರು ಗೊತ್ತಾಗಲ್ಲ, ಗೊತ್ತಿರೋರಿಗೆ ಏನಕ್ಕೆ ಅಂತ ಗೊತ್ತಿರುತ್ತೆ. ಅದರಲ್ಲಿ 70,000 ಪ್ರಾಫಿಟ್ ಇದೆ. ಇಲ್ಲಿ ಗಲ್ಫ್ ಇರೋರೆಲ್ಲ ಇದೇ ಥರನೇ ಮಾಡ್ತಾರೆ. 100 ಗ್ರಾಮ್ ಒಳಗಡೆ ತೊಗೊಳೋದಂದ್ರೆ ಪ್ರಾಬ್ಲಮ್ ಇಲ್ಲ, 100 ಮೇಲೆ ತೊಗೊಳೋದಾದ್ರೆ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಆಯಿತು, ಖುಷಿನೇನಮ್ಮ? ಇವಾಗ ಇಲ್ಲಿ ಇದು ಸೇಮ್ ಹಾಳಿ ಥರ ಇದೆ ಚೈನು. ಇಂಡಿಯಾ ಒಂದೆಲ್ಲ ಕರಗಿಸ್ಕೊಂಡು 70 ಗ್ರಾಮ್ ಅಥವಾ 65 ಗ್ರಾಮ್ ಆಗುತ್ತೆ. ಇದು 24 ಕ್ಯಾರೆಟ್ ಇದು. ಮತ್ತು 22ಗೆ ಕನ್ವರ್ಟ್ ಮಾಡಿಕೊಂಡು ಯಾವುದಾದ್ರೂ ಚೈನ್ಗಳು ಮತ್ತು ಇವ್ರದ್ದು ನೆಕ್ಲೆಸ್ಗಳೆಲ್ಲ ಮಾಡಿಸ್ಕೊತಾರೆ. ಲೇಡೀಸ್ಗೂ ಗೊತ್ತಲ್ವ ಅಂತ. ಹಾಗಾಗಿ ನೋಡಿ ಹೊಡ್ತಿದ್ಯಾ, ಏನಾದರೂ ಹೇಳೋದಿದ್ಯಾ? ನಮ್ಮ ಹಸ್ಬೆಂಡ್ಗೆ ಈಗ ಸಪೋರ್ಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ. ಪಾಪ ನಮ್ಮ ಹುಡುಗಿ ಕೊಟ್ಟಿರೋ ದೊಡ್ಡ ಗಿಫ್ಟ್ ಅಂದರೆ 3,000 ಜನ ಸಬ್ಸ್ಕ್ರೈಬರ್ ಬರೀ 3 ತಿಂಗಳಲ್ಲಿ. ಅಷ್ಟು ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ಯೂಟ್ಯೂಬ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ನಮ್ಮ ವೈಫ್ ಬಂದು ಯೂಟ್ಯೂಬ್ ಬಗ್ಗೆ ಆಗಿ ಅಂತ ಹೇಳಿ ನಮ್ಮ ವೈಫಿಂದನೇ ನಮ್ಗೆ ಇಲ್ಲಿ ಕನ್ನಡಿಗರಿಗೆ ಸ್ವಲ್ಪ ಜಾಬ್ ಕೊಡಿಸ್ಬೇಕು ಅಂತ ನನಗೆ ತಲೆಯಲ್ಲಿ ಇಂಟೆನ್ಷನ್ ಬಂದಿದ್ದು. ಹಾಗಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ತುಂಬ ಸಪೋರ್ಟ್ ಮಾಡಿರೋದು ನನ್ನ ವೈಫೇ. ಹಾಗಾಗಿ ನಮ್ಮ ವೈಫ್ಗೆ ಒಂದು ನನ್ ಬಿಟ್ಬಿಟ್ಟು ನಮ್ಮ ಫ್ಯಾಮಿಲಿ ರೂಮ್ಗೆ ಬಾಯ್ ಬಾಯ್ ಹೇಳ್ತಾ ಇವಾಗ ಬ್ಯಾಚುಲರ್ ರೂಮ್ಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಟರ್ಮಿನಲ್ ಇದೆ ಜಿದ್ದಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬಾ ಏರ್ಪೋರ್ಟಿಗೆ ಬಂದ್ವಿ. ಖುಷಿನಾ? ಅಯ್ಯೋ ಕಣ್ಣೀರು ಹಾಕಬೇಕು ಇವಾಗ. ಬಾ ಏನು ಚೆನ್ನಾಗೈತೆ. ಬ್ಯಾಂಗ್ಳೂರಲ್ಲೆಲ್ಲ ಗ್ರೀನ್ ಥರ ಇರುತ್ತೆ. ಹಾಂ, ಇಲ್ಲಿ ಬ್ಲೂ ಕಲರ್ ಇದೆಯಾ? ಇದು ಗ್ರೀನ್ ಅಲ್ವಾ? ಇದು ಜಿದ್ದಾ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಇಲ್ಲಿಂದ ಡೈರೆಕ್ಟ್ ಫ್ಲೈಟು ಬೆಂಗಳೂರಿಗಿದೆ. ಬೆಳಗಿನ ಜಾವ 1:30ಗಿದೆ. ಎಲ್ಲಿದು? C1ಗಿದೆ. ಓಕೆ, ಅಲ್ಲ ಇದ್ರ ಮೇಲೆ ಇದು ಆಗಲ್ಲ. ಟ್ರೈನಿಂಗು ಬೆಂಗಳೂರಲ್ಲಿ ಒಬ್ಳೆ ಎಳಿಬೇಕು. ಹೇಳಿ ನೋಡಿ, ಎಲ್ಲ ಹೆಣ್ಮಕ್ಳೆಲ್ಲ ಒಬ್ಬೊಬ್ರು ಹೇಳ್ಕೊಂಡು ಹೋಗ್ತಾವ್ರೆ. ಶಕ್ತಿ ಮೋಹನಪ್ಪ, ತುಂಬ ಶಕ್ತಿ ಇದೆ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಅಲ್ಲ ಬಾ, ಸಿಕ್ತಲ್ಲ.
ಫಿಶ್ ಹೌದೌದು, ಇದು ವರ್ಲ್ಡ್ ಲಾರ್ಜೆಸ್ಟ್ ಅಕ್ವೇರಿಯಂ ಇದು. ಬಾ ನೋಡಲ್ಲಿ ಕೆಳಗಡೆ ಹೆಂಗೈತೆ, ಎಷ್ಟು ದೊಡ್ಡ ಅಕ್ವೇರಿಯಂ ಇದು. ವರ್ಲ್ಡ್ ಲಾರ್ಜೆಸ್ಟ್ ಅಕ್ವೇರಿಯಂ ಇದು. ಎಷ್ಟು ದೊಡ್ಡ ಫಿಶ್ ಇದೆ ಗುರು, ಶಾರ್ಕ್. ಅವು ಫ್ರೆಂಡ್ಸ್ ಸಿಕ್ಕಿದ್ರು. ಇದೇ ನಮ್ಮ ಲಾಸ್ಟ್ ಸೆಲ್ಫಿ ವಿಡಿಯೋ. ಪಾಪ ಬೇಜಾರಾಗಿದ್ದಾಳೆ ನಮ್ಮ ಹುಡುಗಿ. ತಗೋ ನಿಮ್ಮಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಇನ್ನು ಒಳ್ಳೇದಾಗಲಿ, ಹೊರಡು ಬಾ. ಓಕೆನಾ? ಕಾವೇರಿ ತಾಯಿ ಸುರಿತಾ ಇದ್ದಾವೆ. ಹುಷಾರು, ಆರಾಮ ಓಡ್ಬಾ, ಅಳ್ಬೇಡ. ಓಡು, ಹುಷಾರು. ಹುಷಾರಾಗಿ ಓಡ್ಬಾ. ಹುಷಾರು. ನಿಮಗೆ ಅಳ್ಬೇಡ ಬಿಡು, ಅಳ್ಬೇಡ ಬಿಡು. ಹೋಗು, ನೀನು ಇಲ್ಲೇ ಇದ್ರೆ ಅಳ್ತೀಯ ಮತ್ತೆ. ಹೋಗು, ಹುಷಾರು, ಓಡ್ಬಾ. ಕರ್ಸ್ಕೊತಿರೋ ಮತ್ತೆ. ಇರ್ತಾ ಅಲ್ಲಿ ಜನಗಳಿಂದ ನಾವು ಹುಷಾರು. ಬಾಯ್. ಆಯಿತು, ನನ್ನ ವೈಫ್ನ ಸೇಫಾಗಿ ಒಳಗಡೆ ಬಿಟ್ಬಿಟ್ಟು ಬಂದ್ವಿ ನಾವು, ನಮ್ಮ ಫ್ರೆಂಡು. ಇವಾಗ ನಾವು ನಮ್ಮ ರೂಮ್ ಕಡೆ ಹೊಡ್ತೀವಿ. ಇವಾಗಿನ ಟೈಮ್ ಆಯಿತು 12 ಆಯಿತು. ಅರ್ಲಿ ಮಾರ್ನಿಂಗು 2 ಗಂಟೆಗೆ ಫ್ಲೈಟ್ ಇದೆ. ಇದೆಲ್ಲ ಕಾರ್ ಪಾರ್ಕಿಂಗು. ಇವಾಗ ಟ್ಯಾಕ್ಸಿಗೆ ಅಂತ ಬಂದ್ವಿ. ಟ್ಯಾಕ್ಸಿ ಹಿಡ್ಕೊಂಡು ಸೀದಾ ರೂಮ್ಗೆ ಹೋಗಿ ಮಲ್ಕೊಂಡು ನಾಳೆಯಿಂದ ಮತ್ತೆ ನಮ್ಮ ಬ್ಯಾಚುಲರ್ ಜೀವನ ಏನಿದೆ ಅದೇ. ನಾನು ರೂಮಿಗೆ ಬರೋ ಅಷ್ಟರಲ್ಲಿ 1:30 ಆಗಿತ್ತು. ಇನ್ನೇನು ಫ್ಲೈಟು ಟೇಕ್ ಆಫ್ ಆಗ್ತಾಯಿತ್ತು. ಬೇಜಾರು ಮಾಡ್ಕೊಂಬೇಡ, ಮತ್ತೆ ಕರೆಸ್ತೀನಿ ನೆಕ್ಸ್ಟ್ ಇಯರ್ ಅಂತೇಳಿ ಕಳಿಸ್ದೆ. ಮತ್ತೆ ಕೆಂಪೇಗೌಡ ಏರ್ಪೋರ್ಟಲ್ಲಿ ಪಿಕಪ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಕ್ಕ ಆಲ್ರೆಡಿ ಬಂದಿದ್ದರು. ಕಳೆದ 5 ತಿಂಗಳು ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ತುಂಬಾ ಬೇಜಾರಾಯಿತು ವೈಫ್ನ ಕಳಿಸಿ. ಏನು ಮಾಡೋದಕ್ಕಾಗಲ್ಲ, ಆದಷ್ಟು ಬೇಗ ಮತ್ತೆ ಕರೆಸ್ಕೊಳ್ತೀರಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.